ತೆಂಗಿನಕಾಯಲ್ಲಿ ಈ ತರ ಮೊಳಕೆ ಬಂದಿರೋದಾಗ್ಬೋದು, ಮತ್ತೆ ತೆಂಗಿನಕಾಯಿ ಹೊಡೆದಾಗ ಅದ್ರಲ್ಲಿ ಹೂವು ಬಂದಿರೋದಾಗ್ಬೋದು, ಈ ತರ ನ್ಯಾಚುರಲ್ ಆಗಿ ಬಂದಿರೋ ಅಂತಹದ್ದು ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ ಅದರಿಂದ ಒಳ್ಳೆ ಫಲ ಸಿಗುತ್ತೋ ನಿಮ್ಗೆ ಅಥವಾ ಕೆಟ್ಟ ಫಲ ಸಿಗುತ್ತೋ ಅಂತ ನಿಮ್ಗೆ ತಿಳ್ಕೊಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನನ್ಗೆ ಸಿಕ್ಕಿತ್ತು, ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ತೋಟದಲ್ಲಿ ಬಾವಿ ಇದೆ. ಸೊ ಬಾವಿಯಲ್ಲಿ ಈ ತರ ಒಂದು ತೆಂಗಿನಕಾಯಿ ಬಿದ್ದಿರೋ ತೆಂಗಿನಕಾಯಲ್ಲಿ ಮೊಳಕೆ ಬಂದಿದೆ. ಸೊ ಮೊಳಕೆ ಬಂದಿರೋಂಥದ್ದು ನಮ್ಗೆ ಸಿಕ್ಕರೆ ಒಳ್ಳೇದ ಕೆಟ್ಟದ ಅನ್ನೋಂತಹ ಪ್ರತಿಫಲನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಕ್ಕಿಂತ ಮುಂಚೆ ನಾನು ಒಂದು ತೆಂಗಿನಕಾಯಲ್ಲಿ ಹೂವು ಬಂದಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದು ಒಳ್ಳೇದ ಕೆಟ್ಟದ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಫಸ್ಟ್ಗೆ ನಾನು ಸಿಕ್ಕಿದ್ಮೇಲೆ ನಾನು ಶೇರ್ ಮಾಡ್ಕೊಂಡೆ. ಅದಾಗಿ ವಿತಿನ್ 2 days ಅಲ್ಲೇ ನನ್ಗೆ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಆ ತರ ಸಿಕ್ಕರೆ ಕೆಲವರಿಗೆ ಒಳ್ಳೇದಾಗಿರುತ್ತೋ ಏನೋ ಗೊತ್ತಿಲ್ಲ, ನನ್ಗಂತೂ ಒಳ್ಳೇದ್ ಆಗ್ಲೇ ಇಲ್ಲ. ಸಿಕ್ಕಿ ಈವ್ನಿಂಗ್ ಸಿಕ್ತು, ನೆಕ್ಸ್ಟ್ ಡೇನೆ ನಮ್ಗೆ ಏನೋ ಒಂಥರ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್, ನಾವು ಲೈಫಲ್ಲಿ ಮರೆಯಕ್ ಆಗದೆ ಇರೋಂತಹ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಅದ್ ಯಾಕೆ ನಮಗ್ ಸಿಗುತ್ತೆ ಅನ್ನೋದೇ ನನ್ಗೆ ಬೇಜಾರಾಗೋಯ್ತು. ಇದು ಕೂಡ ಹಾಗೆ ನಾವು ಫಾರ್ಮ್ ವಿಸಿಟ್ ಮಾಡಿದ್ವಿ. ಸೊ ಬಾವಿಯಲ್ಲಿ ತುಂಬಾನೇ ತೆಂಗಿನಕಾಯಿ ಬಿದ್ದಿರೋಂತಹ ತೆಂಗಿನಕಾಯಿಗಳನ್ನೆಲ್ಲ ತೆಗೆದು ಕೊಡ್ತಾ ಇದ್ರು. ಸೊ ನಾನು ಅಲ್ಲೇ ಇದ್ದಾಗ ಇದು ನಾನೇ ಫಸ್ಟ್ ನೋಡಿದ್ದು. ಇದು ಮೊಳಕೆ ಬಂದಿದೆ ಅಂತ ಹೇಳ್ಬಿಟ್ಟು ತಗೊಂಡೆ. ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ತುಂಬಾನೇ ದಿನ ಆಗಿದೆ. ಇದು ಸಿಕ್ಕಿ 1 month ಆದ್ಮೇಲೆ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ನಿಧಾನಕ್ಕೆ ಶೇರ್ ಮಾಡ್ಕೊಳ್ತಾ ಇದೀನಿ. ಸೊ ಈ ತರ ಸಿಕ್ಕಿ ಯಾರು ಫಸ್ಟ್ ನೋಡ್ತಾರೋ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ನನ್ಗೆ 2 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. 3 ರಿಂದ 4 ತಿಂಗಳೊಳಗಡೆ ಈ ತರ 2 ಸಿಕ್ಕಿದೆ. ಅಂದ್ರೆ ಇದು ಒಂದು ಸಿಕ್ಕಿದೆ, ಇನ್ನೊಂದು ತೆಂಗಿನಕಾಯಲ್ಲಿ ಹೂವು ಬಂದಿದ್ದು, ತೆಂಗಿನಕಾಯಿ ಹೊಡೆದ್ಮೇಲೆ ಹೂವು ಬಂದಿದ್ದು ನನಗೆ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸಿಕ್ಕಿದ್ದು. ಫಸ್ಟ್ ಟೈಮ್ ಸಿಕ್ಕಾಗ ನಾನು ಅನ್ಕೊಂಡೆ, ತುಂಬಾ ಯೂಟ್ಯೂಬ್ ವಿಡಿಯೋಸ್ ನ ನೋಡಿದೆ, ಅದ್ರಲ್ಲೆಲ್ಲ ಪಾಸಿಟಿವಿಟಿ ಕೊಟ್ಟಿದ್ರು, ತುಂಬಾ ಒಳ್ಳೇದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಅದೇ ಹೋಪ್ ಅಲ್ಲಿ ಇದ್ದೆ. ಸಿಕ್ಕಿ ನೆಕ್ಸ್ಟ್ ಡೇನೆ ವಿತಿನ್ 1 or 2 days ಅಲ್ಲಿ ನನ್ಗೆ ಒಂಥರ ಲೈಫಲ್ಲಿ ನಾನು ಮರೆಯಕ್ ಆಗದೆ ಇರುವಂತಹ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಅವಾಗ ಅನ್ಕೊಂಡೆ ಸೊ ಎಲ್ಲರಿಗೂ ಪಾಸಿಟಿವ್ ಆಗಿ ಇರೋದಿಲ್ಲ ಅಂತ. ಸೊ ಇದು ಕೂಡ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದಂಥದ್ದು. ಇದು ನಾನೇ ಫಸ್ಟ್ ನೋಡಿದ್ಮೇಲೆ ಮೊಳಕೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ತೋರಿಸ್ದೆ. ಸೊ ಅದಾದ್ಮೇಲೆ ಅವಾಗ್ಲೂ ಕೂಡ ಎಲ್ರು ಹೇಳಿದ್ರು ತುಂಬಾ ಒಳ್ಳೇದು ಹಾಗೆ ಹೀಗೆ, ನೀವೇ ಫಸ್ಟ್ ಟೈಮ್ ನೋಡಿದೀರಾ, ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಆ ತರ ಎಲ್ಲ ಹೇಳಿದ್ರು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ನೋಡಿ ಅವತ್ತೆ ವಿಡಿಯೋ ಮಾಡ್ಕೊಂಡು ತಗೊಂಡೋಗಿ ಇದನ್ನ ಒಂದು ತೆಂಗಿನ ಮರ ಬರ್ಲಿ, ಅದೇ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನ ಹೂತ್ ಹಾಕಿ ಬಂದ್ವಿ. ಸೊ ಇವಾಗ ತೆಂಗಿನ ಮರ ಬೆಳೆಯಕ್ ಸ್ಟಾರ್ಟ್ ಆಗಿದೆ. ಬಟ್ ತೆಂಗಿನ ಮರ ಬೆಳೆಯೋದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಅದು ಸಿಕ್ಕಿದ್ಮೇಲೆ ವಿತಿನ್ 1 week ಅಲ್ಲಿ ವಿತಿನ್ 1 week ಅಲ್ಲ 2 to 3 days ಅಲ್ಲಿ ಮತ್ತೆ ನಮ್ಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೇ ದಿನ 2 ರಿಂದ 3 ಬ್ಯಾಡ್ ಇನ್ಸಿಡೆಂಟ್ ನಡೆದೋಗ್ಬಿಡ್ತು. ಸೊ ಆಮೇಲೆ ನಾನು ಅನ್ಕೊಂಡೆ ಈ ತರ ನನಗೆ ಸಿಗೋದು ಒಳ್ಳೆಯದಲ್ಲ. ಸೊ ಇದರಿಂದ ನನ್ಗೆ ಯಾವ್ದೇ ತರ ಬೆನಿಫಿಟ್ಸ್ ಇಲ್ಲ. ಇದರಿಂದ ನಾನು ಏನಾದ್ರೂ ಒಂದು ಕಷ್ಟಕ್ಕೆ ಗುರಿ ಹಾಕ್ತೀನಿ ಅನ್ನೋ ತರ ಒಂದು ನೆಗೆಟಿವಿಟಿಗೋಸ್ಕರನ ಈ ತರ ಸಿಗ್ತಾ ಇದೆ. ಈ ತರದ್ದು ಸಿಕ್ಕಿದ್ರೆ ಖುಷಿ ಪಡುವಂತಹ ವಿಷಯ ಅಲ್ಲ ಅಂತ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಇದು ನನ್ಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸ್, ಎಲ್ರಿಗೂ ಇದೇ ಆಗ್ಬೇಕು ಅಂತ ಏನಿಲ್ಲ. ಸೊ ಏನೋ ಮುಂದೆ ನಡೆಯುವಂತಹ ಕೆಟ್ಟದೇನೋ ಒಂದು ಸೂಚನೆ ಅಂತಾನೆ ಹೇಳ್ಬೋದು ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋದ್ರಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ತೆಂಗಿನಕಾಯಿಯಲ್ಲಿ ಈ ತರ ಮೊಳಕೆ ಬಂದಿರೋದಾಗ್ಬೋದು, ಇದು ಅನ್ಎಕ್ಸ್ಪೆಕ್ಟೆಡ್ ಬಾವಿಯಲ್ಲಿ ಬಿದ್ದಿರೋಂತಹ ತೆಂಗಿನ ಕಾಯಲ್ಲಿ ಈ ತರ ಒಂದು ಮೊಳಕೆ ಬಂದಿರೋದು, ಆಮೇಲೆ ಇನ್ನೊಂದ್ಸಲ ಲಾಸ್ಟ್ ಟೈಮು ತೆಂಗಿನಕಾಯಿಲಿ ಹೂವು ಬಂದಿರೋಂತಹದ್ದು. ಸೊ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಿಮ್ಗೂ ಈ ತರ ಎಲ್ಲ ಸಿಕ್ಕಿ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ, ಇನ್ ಕೇಸ್ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಈ ತರ ಆಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ನನ್ಗಂತೂ ಒಳ್ಳೇದಂತ ಏನ್ ಆಗ್ಲಿಲ್ಲ. ಸ್ವಲ್ಪ ನಾವ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತನೇ ಕೆಟ್ಟದೇನೆ ನಡೆದೋಯ್ತು ಅಂತಾನೆ ಹೇಳ್ಬೋದು. ಸೊ ಅದು ಇದರಿಂದಾನೇ ಆಯ್ತೋ ಇನ್ನೊಂದ್ರಿಂದಾನೇ ಆಯ್ತೋ ಗೊತ್ತಿಲ್ಲ. ಬಟ್ ಇದು ಸಿಕ್ಕಿ 1 day ನೆಕ್ಸ್ಟ್ ಡೇನೆ ಆತರ ಆಗೇ ಹೋಯ್ತು.
ಸೊ ಇದು ಒಂದು ನಮ್ಗೆ ಬ್ಯಾಡ್ ಅಂತಾನೆ ಅನ್ಕೋಬೇಕು ಅನ್ನೋ ತರನೇ ಆಗೋಯ್ತು. ಸೊ ಅದಕ್ಕೋಸ್ಕರ ನಾನು ನಿಮ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಈ ತರ ಸಿಕ್ಕಿ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಒಳ್ಳೇದಾಗಿದೆ ಇನ್ ಕೇಸ್ ಅವರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಇದು ಒಂದು ಚಿಕ್ಕ ವಿಷಯ ಅಂತಲ್ಲ, ಇದು ನಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ದಿನನಿತ್ಯ ನಡೀತಾ ಇರುವಂತಹ ವಿಷಯ ಅಂತಾನೆ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.